ನಟಿ ಕೃಷಿ ಸ್ನೇಹಿತ ವೈಶಾಖ್ ಸಾವಿಗೆ ಕಾರಣವೇನು ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ನಟಿ ಕೃಷಿ ತಾಪಂಡ ಹೇಳಿಕೆ ಪಡೆದಿದ್ದಾರೆ ಇಲ್ಲಿ ಪೊಲೀಸರು. ನಟಿ ಕೃಷಿ ತಾಪಂಡ ಹೇಳಿಕೆ ಪಡೆದಿದ್ದಾರೆ ಇಲ್ಲಿ ಪೊಲೀಸರು. ಆತ್ಮಹತ್ಯೆ ನಡೆದಂತಹ ರಾತ್ರಿಯೇ ಇಲ್ಲಿ ಪೊಲೀಸರು ಹೇಳಿಕೆ ಪಡೆದಿದ್ದಾರೆ. ನಾನು 3 ದಿನ ಇರಲಿಲ್ಲ, ಕ್ಷೇಮಾವನಕ್ಕೆ ಹೋಗಿದ್ದೆ ಅಂತ ಇಲ್ಲಿ ಕೃಷಿ ಹೇಳಿದ್ದಾರೆ. ಬುಧವಾರ ರಾತ್ರಿ 11 ಗಂಟೆಗೆ ನಾನು ಫ್ಲಾಟ್ಗೆ ಬಂದಿದ್ದೆ. ಡೋರ್ ಲಾಕ್ ಆಗಿತ್ತು, ಕೀಯಿಂದ ಓಪನ್ ಮಾಡಿದೆ ಅಂತ ನಾನು ಇಲ್ಲಿ ಮಾಹಿತಿ ನೀಡ್ತಾ ಇರುವಂತದ್ದು. ಕೃಷಿ ಒಟ್ಟು 2 ಕೀ ಇತ್ತು, ಒಂದು ನನ್ನ ಬಳಿ ಇತ್ತು, ಇನ್ನೊಂದು ವೈಶಾಖ್ ಅವರ ಹತ್ರ ಇತ್ತು. ಮನೆಗೆ ಬಂದು ನೋಡಿದಾಗ ನೇಣು ಬಿಗಿದುಕೊಂಡಿದ್ರು ವೈಶಾಖ್ ಅವರು. ನಾನೇ ಸೀರೆ ಕಟ್ಟು ಮಾಡಿ ಮೃತದೇಹ ಕೆಳಕ್ಕೆ ಇಳಿಸಿದ್ದೆ. ಪೊಲೀಸರು ಅವರ ಮನೆಯವರಿಗೆ ಮಾಹಿತಿ ನೀಡಿದ್ರು. ಇನ್ನು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ನಟಿ ಕೃಷಿ ಅವರು. ವೈಶಾಖ್ ಮೊಬೈಲ್ ಕೂಡ ಇಲ್ಲಿ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಏನಾದರೂ ಮಾಹಿತಿ ಸಿಗಬಹುದಾ ಅಂತ ಕಾಲ್ ಲಿಸ್ಟ್ ಇರ್ಬೋದು, ಬಂದಿರುವ ಮೆಸೇಜ್ಗಳ ಪರಿಶೀಲನೆ ಕೂಡ ನಡೀತಾ ಇರುವಂತಹದ್ದು. ವೈಶಾಖ್ ಕುಟುಂಬಸ್ಥರಿಂದಲೂ ಕೂಡ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ನಮಗೆ ಆತ್ಮಹತ್ಯೆಯಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕೂಡ ಕುಟುಂಬಸ್ಥರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರ ಮೇಲೂ ಕೂಡ ಆರೋಪ ಮಾಡದೆ ಕುಟುಂಬಸ್ಥರು ಇಲ್ಲಿ ದೂರು ನೀಡಿರುವಂತಹದ್ದು. ಪ್ರಾಥಮಿಕ ಮಾಹಿತಿ ಪಡೆದಿದ್ದಾರೆ ಇಲ್ಲಿ RR ನಗರ ಪೊಲೀಸರು. ಅವರ ಸ್ನೇಹಿತ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೃಷಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಯಾವತ್ತು ಆತ್ಮಹತ್ಯೆ ಆಯಿತೋ ಅವತ್ತೇ ಕೃಷಿಯವರ ಹೇಳಿಕೆಯನ್ನು ಇಲ್ಲಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ನಾನು 3 ದಿನ ಇರಲಿಲ್ಲ, ಕ್ಷೇಮಾವನಕ್ಕೆ ಹೋಗಿದ್ದೆ. ಈ ಸಂದರ್ಭದಲ್ಲಿ 11 ಗಂಟೆಗೆ ವೈಶಾಖ್ ಅವರು ನನಗೆ ಕರೆ ಮಾಡಿದ್ರು ಸಾಯ್ತೇನೆ ಅಂತ. ಈ ಸಂದರ್ಭದಲ್ಲಿ ನಾನು ಬಂದಾಗ ಡೋರ್ ಲಾಕ್ ಆಗಿತ್ತು. ನಮ್ಮ ಬಳಿ 2 ಕೀ ಇತ್ತು, ಒಂದು ವೈಶಾಖ್ ಹತ್ರ ಇತ್ತು, ಇನ್ನೊಂದು ನನ್ನ ಹತ್ರ ಇತ್ತು. ಡೋರ್ ಲಾಕ್ ಮಾಡಿ ಓಪನ್ ಮಾಡಿ ನೋಡಿದಾಗ ಅವರು ನೇಣು ಬಿಗಿದುಕೊಂಡಿದ್ರು. ಈ ಸಂದರ್ಭದಲ್ಲಿ ಸೀರೆಯನ್ನು ಕಟ್ ಮಾಡಿ ನಾನೇ ಮೃತದೇಹ ಕೆಳಕ್ಕೆ ಇಳಿಸ್ದೆ ಅಂತ ಇಲ್ಲಿ ಕೃಷಿಯವರು ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಕುಟುಂಬಸ್ಥರು ಕೂಡ ದೂರು ಕೊಟ್ಟಿದ್ದಾರೆ. ನಮಗೆ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬಿಟ್ಟು ಕುಟುಂಬಸ್ಥರು ಕೂಡ ಈಗ ದೂರು ಕೊಟ್ಟಿರುವಂತಕ್ಕದ್ದು. ಪ್ರಾಥಮಿಕ ಹಂತದಲ್ಲಿ ಏನೇನು ಮಾಹಿತಿ ಪಡೆದುಕೊಳ್ಬೇಕೋ ಆ ಎಲ್ಲಾ ಮಾಹಿತಿಯನ್ನು ಕೂಡ ಇಲ್ಲಿ ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ. 15 ವರ್ಷದ ಹಿಂದೆ ವೈಶಾಖ್ ಅವರು ಮದುವೆಯಾಗಿದ್ರು. ಯಾವಾಗ ಅರವಿಂದ್ ರೆಡ್ಡಿ ಕೇಸಲ್ಲಿ ವೈಶಾಖ್ ಅವರು ತಗಲಾಕೊಂಡಿದ್ರು ಆ ಸಂದರ್ಭದಲ್ಲಿ ಪತಿ ಹಾಗೂ ಪತ್ನಿ ನಡುವೆ ಜಗಳ ಆಗಿತ್ತು. ಅವಾಗಿಂದ ಒಂದು ವೈಮನಸ್ಸು ಇತ್ತು ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗೆ 1 ತಿಂಗಳಿಂದ ಅವರು ಪತ್ನಿ ಜೊತೆ ಮಾತನಾಡ್ತಾ ಇದ್ದಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಇನ್ನು ಅವಾಗ ಕೃಷಿ ತಾಪಂಡ ಮನೆಗೆ ವೈಶಾಖ್ ಅವರು ಭೇಟಿ ನೀಡ್ತಾ ಇದ್ರು. ಹಾಗೆ ಯಾವಾಗ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದಿನವೂ ಕೂಡ ಅವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಕೃಷಿ ಅವರಿಗೆ ಮಾಹಿತಿ ನೀಡಿದ್ರು. ಆ ಸಂದರ್ಭದಲ್ಲಿ ಅವರು ಪೊಲೀಸರಿಗೂ ಮಾಹಿತಿ ನೀಡಿದ್ದಾರೆ, ಕುಟುಂಬಸ್ಥರಿಗೂ ಕೂಡ ಮಾಹಿತಿ ನೀಡಿದ್ದಾರೆ. ಇನ್ನು ವೈಶಾಖ್ ಅವರು ಖಿನ್ನತೆಗೆ ಒಳಗಾಗಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಅವರು ಚಿಕಿತ್ಸೆ ಕೂಡ ಪಡೆದುಕೊಂಡಿದ್ರು ಅಂತ ಕೂಡ ಮಾಹಿತಿಗಳು ಲಭ್ಯವಾಗಿತ್ತು. ಸದ್ಯ ಕೃಷಿ ಅವರು ಈ ಸಂದರ್ಭದಲ್ಲಿ ಮನೇಲಿದ್ದಿಲ್ಲ, 3 ದಿನದಿಂದ ಕೂಡ ಅವರು ಮನೇಲಿದ್ದಿಲ್ಲ, ಕ್ಷೇಮಾವನಕ್ಕೆ ಹೋಗಿದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಹೀಗಾಗಿ ಎಲ್ಲಾ ರೀತಿಯ ಪ್ರಾಥಮಿಕ ಹಂತದಲ್ಲಿ ಏನೇನು ವಿಚಾರಣೆ ಮಾಡಿದ್ದಾರೆ, ಪ್ರಾಥಮಿಕ ಹಂತದಲ್ಲಿ ವಿಚಾರಣೆ ಕೈಗೊಂಡಿದ್ದಾರೆ ಈಗಾಗಲೇ ಪೊಲೀಸರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್ ಅವರು ಫೋನ್ನಲ್ಲಿ ಜಾಯಿನ್ ಆಗಿದ್ದಾರೆ. ರೋಹನ್, ನಟಿ ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೃಷಿ ಅವರ ಹೇಳಿಕೆಯನ್ನು ಪೊಲೀಸರು ಯಾವತ್ತು ಆತ್ಮಹತ್ಯೆ ಆಯಿತೋ ಅವತ್ತೇ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಂದು ವಿಚಾರ. ಇನ್ನೊಂದು ವಿಚಾರ, ಇಲ್ಲಿ ಅವರ ಕುಟುಂಬಸ್ಥರು ಇಲ್ಲಿ ಯಾರ ಮೇಲೂ ಕೂಡ ಅನುಮಾನ ಇಲ್ಲ ಅಂತ ಕೂಡ ದೂರು ಕೊಟ್ಟಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ ರೋಹನ್? ಸುರಭಿ, ನಟಿ ಕೃಷಿ ತಾಪುಂಡ ಸ್ನೇಹಿತ ವೈಶಾಖ್ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಮುಂದುವರಿಸಿ ಆತ್ಮಹತ್ಯೆ ನಡೆದ ದಿನದಿಂದೇ ಕೂಡ ಈಗ ನಟಿ ಕೃಷಿ ತಾಪುಂಡ ಅವರಿಂದ ಪೊಲೀಸರು ಪ್ರೈಮರಿ ಇನ್ವೆಸ್ಟಿಗೇಷನ್ ಹಂತವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಘಟನೆ ನಡೆದ RR ನಗರದ ಪೊಲೀಸ್ ಸ್ಥಳಕ್ಕೆ ಭೇಟಿ ನೀಡ್ತಾರೆ, ಇವೆಲ್ಲವನ್ನು ಪರಿಶೀಲಿಸ್ತಾರೆ. ಬಳಿಕ ನಟಿಯ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ತಾರೆ. ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಕೃಷಿ ತಾಪುಂಡ ನಾನು 3 ದಿನಗಳ ಕಾಲ ಮನೆಯಲ್ಲಿ ಇರ್ಲಿಲ್ಲ, ಹಾಗಾಗಿ ಆಚೆ ಹೋಗಿದ್ದೆ, ಕ್ಷಮಾದಾನ
ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನುವಂತ ಹೇಳಿಕೆ ಕೊಡ್ತಾರೆ. ಬುಧವಾರ ರಾತ್ರಿ ಮನೆಗೆ ಬರ್ತಾರೆ. ಆ ಬಳಿಕ ಫ್ಲಾಟ್ಗೆ ವಾಪಸ್ಗೆ ಬಂದಂತ ಸಂದರ್ಭದಲ್ಲಿ ಡೋರ್ ಲಾಕ್ ಕೂಡ ಆಗಿರುತ್ತೆ. ಆ ಬಳಿಕ ಕೀ ಬಳಸಿ ಇನ್ನೊಂದು ಲಾಕ್ ಕೂಡ ಓಪನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಮನೆಯಲ್ಲಿ 2 ಕೀಗಳು ಇದ್ರು ಕೂಡ ಒಂದು ಕೀ ಅವ್ರ ಬಳಿ ತೆಗೆದುಕೊಂಡು ಹೋಗಿರ್ತಾರೆ. ಆ ಬಳಿಕ ವೈಶಾಖ್ ಮತ್ತು ಅವರ ನಟಿಯ ಪೊಲೀಸರು ಏನು ಇದು ಮನೆಗೆ ಬಂದಂತ ಸಂದರ್ಭದಲ್ಲಿ ವೈಶಾಖ್ ಅವರ ಸ್ಥಿತಿ ಇಕ್ಕಂಡಿದ್ದವರು. ಬಳಿಕ ಒಂದು ಸೀರೆಯಲ್ಲಿ ಕಟ್ ಮಾಡಿ ಮೃತದೇಹವನ್ನ ಕೆಳಗೆ ಇಳಿಸಲಾಗಿತ್ತು. ಹಾಗೆ ನಂತರ ಪೊಲೀಸರು ಕೂಡ ಆ ವೈಶಾಖ್ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಡ್ತಾರೆ. ಕೃಷಿ ತಾಪುಂಡ ಅವರು ಕೂಡ ಹೇಳಿಕೆ ಪಡೆದುಕೊಂಡಂತಹ ಪೊಲೀಸರು ಮೊಬೈಲ್ ಫೋನ್ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಮೊಬೈಲ್ ನಲ್ಲಿದ್ದ ಕೆಲವೊಂದಿಷ್ಟು ಮೆಸೇಜ್ ಲಿಸ್ಟ್ಗಳು ಸೇರಿದಂತೆ ಹಲವು ಒಂದು ಮಾಹಿತಿಗಳನ್ನ ಪೊಲೀಸರು ಪರಿಶೀಲಿಸಿದ್ದಾರೆ. ಯಾವುದೇ ಅನುಮಾನಾಸ್ಪದ ಮೆಸೇಜ್ ಮತ್ತು ಶಂಕೆ ಕೂಡ ಈಗ ಅದರಲ್ಲಿ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಮೇಲೆ ಗೊತ್ತಾಗಿರುವಂಥದ್ದು. ಇನ್ನು ಈ ಹಿನ್ನೆಲೆಯಲ್ಲಿ ನೋಡಿದಂತ ಸಂದರ್ಭದಲ್ಲಿ ಮೊಬೈಲ್ ಅನ್ನ ವಾಪಸ್ ಕೂಡ ಕೊಟ್ಟಿದ್ದಾರೆ. ಮತ್ತೊಂದೆಡೆ ವೈಶಾಖ್ ಕುಟುಂಬಸ್ಥರಿದ್ರು ಕೂಡ ಪೊಲೀಸರು ಏನಿದಾರಲ್ಲ ಪ್ರೈಮರಿ ಆಗಿ ಒಂದು ಇನ್ಫಾರ್ಮೇಶನ್ ತೆಗೆದುಕೊಂಡಿದ್ದಾರೆ. ಇನ್ನು ವೈಶಾಖ್ ಆತ್ಮಹತ್ಯೆ ವಿಚಾರದಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ಕುಟುಂಬಸ್ಥರು ಪೊಲೀಸರ ಮುಂದೆ ಹೇಳಿಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ವೈಶಾಖ್ ಅವರನ್ನ ಮನೆಗೆ ವಾಪಸ್ ಕರೆತರುವಂತ ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಆದ್ರೆ ಆ ಬಳಿಕ ಅಲ್ಲಿ ಬರ್ತಾ ಇರ್ಲಿಲ್ಲ ಅನ್ನುವಂತಹ ವಿಚಾರ ಕೂಡ ಅವ್ರ ಮುಂದೆ ಈಗಾಗಲೇ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ. ಯಾರ ಮೇಲೂ ಕೂಡ ನೇರ ಇಲ್ಲೇ ಆರೋಪ ಇಲ್ಲ. ಇನ್ನು ವೈಶಾಖ್ ಕುಟುಂಬಸ್ಥರು ಪೊಲೀಸರು ಕೂಡ ದೂರು ನೀಡಿದ್ದು ಘಟನೆಗೆ ಸಂಬಂಧ ಈಗ ಸದ್ಯಕ್ಕೆ ಪ್ರೈಮರಿ ಅಂತಂದ್ರೆ ಪ್ರಾಥಮಿಕವಾಗಿ ಇನ್ಫಾರ್ಮೇಶನ್ ಕೂಡ ಈಗ ನೀಡಿದ್ದಾರೆ. ಸದ್ಯ RR ನಗರ ಪೊಲೀಸರು ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ನಾನಾ ಆಂಗಲ್ ಗಳಲ್ಲಿ ಕೂಡ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ವೈಶಾಖ್ ಕುಟುಂಬ ಏನು ಮೊಬೈಲ್ ನಲ್ಲಿ ಕೆಲವೊಂದಿಷ್ಟು ವಿವರಗಳು, ಮೆಸೇಜ್, ಇತರ ಡಿಜಿಟಲ್ ಎವಿಡೆನ್ಸ್ ಸಾಕ್ಷಿಗಳನ್ನು ಪೊಲೀಸರು ಕೂಡ ಕಲೆ ಹಾಕ್ತಾ ಇದ್ದಾರೆ. ಆತ್ಮಹತ್ಯೆಗೆ ನಿಖರ ಕಾರಣ ಏನಂಬುದನ್ನ ಈಗಾಗಲೇ ತನಿಖೆ ಮುಖಾಂತರ ಕೂಡ ಆಚೆ ಬರಬೇಕಿದೆ. ತಾಂತ್ರಿಕ ಸಾಕ್ಷಿಗಳು ಮತ್ತು ಇವನ್ನೆಲ್ಲವನ್ನು ಸಂಬಂಧಪಟ್ಟಂತ ಹೇಳಿಕೆ ಆಧಾರದ ಮೇಲೆ ಪೊಲೀಸರ ಮುಂದಿನ ಕ್ರಮ ಕೈಗೊಳ್ಳುವುದು ಅಂತ ಹೇಳ್ಬೋದು. ಸುರ್ಬಿ, ಮಾಹಿತಿಗಾಗಿ ಧನ್ಯವಾದಗಳು ರೋಹನ್.